ಇನ್ನು ಟಿಕೆಟ್ ದರ ಇಳಿಕೆಯಲ್ಲೂ ಕೂಡ ಮೆಟ್ರೋ ಬುದ್ಧಿವಂತಿಕೆಯನ್ನು ತೋರಿಸಿದೆ. ದರ ಇಳಿಕೆ ಮಾಡ್ತಿಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡುವಂತ ಒಂದು ಕೆಲಸ ಆಗ್ತಿದೆ. ಮೊದಲು ಕನಿಷ್ಠ 10 ರೂಪಾಯಿ, ಗರಿಷ್ಠ 60 ರೂಪಾಯಿ ಇತ್ತು. ಈಗ ದರ ಏರಿಕೆ ನಂತರ ಕನಿಷ್ಠ 10 ಆಗಿದೆ. ಬನ್ನಿ, ಇನ್ನು ಆಗ್ಲೇ ಹೇಳ್ತಿದ್ದಾಗೆ ಟಿಕೆಟ್ ದರ ಇಳಿಕೆಯಲ್ಲೂ ಕೂಡ ಮೆಟ್ರೋದವರು ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ದಾರೆ. ದರ ಇಳಿಕೆ ಮಾಡ್ತಿಲ್ಲ, ಆದ್ರೆ ಇರೋದ್ರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದಷ್ಟು ವಿರೋಧ ವ್ಯಕ್ತವಾಯಿತು. ಬಹಳಷ್ಟು ಜನ ಈಗ ಮೆಟ್ರೋ ಹತ್ತೋದೇ ಕಡಿಮೆ ಮಾಡಿದ್ದಾರೆ. ಅದಾದ್ಮೇಲೆ ಎಚ್ಚೆತ್ತಿರುವಂತದ್ದು ಈಗ ಮೊದಲು ಕನಿಷ್ಠ 10 ರೂಪಾಯಿ, ಗರಿಷ್ಠ 60 ರೂಪಾಯಿ ಇತ್ತು. ದರ ಏರಿಕೆ ನಂತರ ಕನಿಷ್ಠ 10, ಗರಿಷ್ಠ 90 ಅಂತ ಆಗಿತ್ತು. ಆದ್ರೆ ಈಗ ಒಂದಷ್ಟು ಅಡ್ಜಸ್ಟ್ಮೆಂಟ್ ಮಾಡೋಕೆ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ BMRCL MD ಮಾತನಾಡ್ತಿದ್ದಾರೆ. ಅವ್ರನ್ನ ಬನ್ನಿ ನೋಡೋಣ. ದರ ಪರಿಷ್ಕರಣೆ ಆಗತ್ತೆ ಅಂತೇಳಿ ಅಂದ್ರೆ ಅದು ಯಾವುದ್ರಲ್ಲಿ ಪರಿಷ್ಕರಣೆ ಆಗತ್ತೆ ಅಂತಂದ್ರೆ ತಾವು ಭಾನುವಾರದಿಂದ ಈಗೇನು ದರ ಏರಿಕೆ ಮಾಡಿದ್ರಲ್ಲ ಸರ್, ಅಂದ್ರೆ ಕನಿಷ್ಠ 10 ರೂಪಾಯಿ, ಗರಿಷ್ಠ 90 ರೂಪಾಯಿ ಏರಿಕೆ ಮಾಡಿದ್ರಲ್ಲ, ಅದ್ರಲ್ಲಿ ಕಡಿಮೆ ಆಗತ್ತಾ ಅಥವಾ ಜಂಪ್ ಆಗಿದೆ ಅಂತ ಹೇಳಿ ಹೇಳ್ತಿದ್ರಲ್ಲ, ಅದ್ರಲ್ಲಿ ಕಡಿಮೆ ಆಗತ್ತೆ? ಯಾವ್ದ್ರಲ್ಲಿ ಕಡಿಮೆ ಆಗತ್ತೆ ಸರ್? The rates for different locations has been fixed. ಅಂದ್ರೆ ಅವರು ಫಿಕ್ಸ್ ಮಾಡಿದ್ದಾರೆ. ಅದರ ಒಳಗೆ ಏನಾದರೂ ತಾರತಮ್ಯ ಅಥವಾ ಏನಾದರೂ ಜಾಸ್ತಿ ಹೈಕ್ಸ್ ಆಗಿದೆ ಅಂತ ಹೇಳಿದರೆ, ಅಂದರೆ ಜಂಪ್ಸ್ ಆಗಿದೆ, ಅದನ್ನು ನಾವು ಹೇಗೆ ಸರಿಪಡಿಸಬೇಕು ಅಂತ ಹೇಳಿಬಿಟ್ಟು ಡೀಟೇಲ್ ಆಗಿ ಚರ್ಚೆ ಮಾಡಿಬಿಟ್ಟು ಅದನ್ನು ಸರಿಪಡಿಸಿದ್ದೇವೆ. ಸಾಕಷ್ಟು ಕೇಸಸ್ನಲ್ಲಿ ಕೆಲವು ಜನರು ಆಕ್ರೋಶ ಪಟ್ಟಿದ್ದಾರೆ. ಸೊ ಅದನ್ನು ನಾವು ಈಗ ಕಡಿಮೆ ಮಾಡಿಸಿದರೆ ಕನಿಷ್ಠ 30% ತನಕ ಕೆಲವು ಜಾಗದಲ್ಲಿ ಹೆಚ್ಚಾಗಿತ್ತು, ಅದು ಅಷ್ಟು ಕಡಿಮೆ ಆಗ್ಬೋದು. ಸರ್, ಈಗಾಗಲೇ ಅದು ಒಂದು ಕೇಸ್ ಅಂದ್ರೆ 30 ಅಪ್ ಟು ಅಂತ ಹೇಳಿಬಿಟ್ರೆ ಕೆಲವರಲ್ಲಿ 10% ಇರ್ಬೋದು, ಕೆಲವರಲ್ಲಿ 20% ಇರ್ಬೋದು, ಕೆಲವರಿಗೆ 30% ತನಕ ಕಡಿಮೆ ಆಗ್ಲಿಕ್ಕೆ ಚಾನ್ಸ್. BMRCL ದರ ಹೆಚ್ಚಳ ಮಾಡಿದಂಥದ್ದು ಒಟ್ಟಾರೆ ಎಷ್ಟು ಪರ್ಸೆಂಟೇಜ್ ಸರ್? ಎಷ್ಟು ಟೋಟಲ್ ಆಗಿ ಎಷ್ಟು ಪರ್ಸೆಂಟೇಜ್ ಅಂತ ಅಂದ್ರೆ, ಈಗ ಕಳೆದ ತಿಂಗಳು BMTC ದರ ಹೆಚ್ಚಳ ಮಾಡಿತ್ತು, KSRTC ದರ ಹೆಚ್ಚಳ ಮಾಡಿತ್ತು 15%, KSRTC BMTC ಎಲ್ಲ. ಈಗ BMRCL ನ ಪರ್ಸೆಂಟೇಜ್ ಎಷ್ಟು ಸರ್? ದರ ಹೆಚ್ಚಳ ಆಗಿರುವಂತ ಪರ್ಸೆಂಟೇಜ್ ಎಷ್ಟು? ಇದೆಲ್ಲ ನಾವು ಕ್ಯಾಲ್ಕುಲೇಷನ್ ಮಾಡಿದ ಪ್ರಕಾರ ನಾವು ಐ ಥಿಂಕ್ ಆಲ್ರೆಡಿ ಸುದ್ದಿಗೋಷ್ಠಿನಲ್ಲಿ ಸುದ್ದಿ ಮಾಧ್ಯಮದಲ್ಲಿ ಬಂದಿದೆ ಬಹಳಷ್ಟು ಜಾಗದಲ್ಲಿ. ನಮ್ಮ ಆವರೇಜ್ ಇನ್ಕ್ರೀಸ್ ವಿ ಆರ್ ಅಸ್ಯೂಮಿಂಗ್ ಇಸ್ ಬಿಟ್ವೀನ್ 46 to 47% ಆ ರೇಂಜ್ನಲ್ಲಿ ಬರಬೇಕು ಅಂತ ಹೇಳಿ ನಾವು ಎಸ್ಟಿಮೇಟ್ ಮಾಡಿದ್ದೇವೆ. ಇದರ ಪ್ರಕಾರ ಕೆಲವು ಸ್ಟೇಜಸ್ನಲ್ಲಿ ಕಡಿಮೆ ಇರುತ್ತದೆ, ಕೆಲವು ಸ್ಟೇಜಸ್ನಲ್ಲಿ ಜಾಸ್ತಿ ಇರ್ಬೋದು. ಬಿಕಾಸ್ ಈ ಕಮಿಟಿ ಅವರು ಏನು ಫೇರ್ ಫಿಕ್ಸೇಷನ್ ಮಾಡುವಾಗ ಅವರು ಸ್ವಲ್ಪ ರ್ಯಾಷನಲೈಸೇಷನ್ ಮಾಡಿದ್ದಾರೆ. ಕೆಲವು ಕೇಸಸ್ನಲ್ಲಿ ಏನಿತ್ತು, ಹಳೇದ್ರಲ್ಲಿ ಇಟ್ ವಾಸ್ ಈಕ್ವಲೈಸ್ಡ್ ಟು ದ ನಿಯರೆಸ್ಟ್ 5 ರೂಪೀಸ್. ಈಗ ಇದು ಈಕ್ವಲೈಸ್ ಟು ನಿಯರೆಸ್ಟ್ 10 ರೂಪೀಸ್ ಮಾಡಿದ ಕಾರಣ ಒಂದು ಕನಿಷ್ಠ 28 ಸ್ಟೇಜು ಹ್ಯಾಸ್ ನೌ ಬಿಕಮ್ 12 ಸ್ಟೇಜಸ್. ಸೊ ಆಟೋಮ್ಯಾಟಿಕಲಿ ಆ ಥರ ಇರುವಾಗ ನಾರ್ಮಲೈಸ್ ಮಾಡುವಾಗ ಸ್ವಲ್ಪ ಜಂಪ್ಸ್ ಜಾಸ್ತಿ, ಈ ಥರ ಹೇಳಿಕೆ ಸ್ವಲ್ಪ ಜಾಸ್ತಿ ಕಾಣ್ಬೋದು. ನಂದೊಂದು ಪ್ರಶ್ನೆ ಈಗ ಅಂದ್ರೆ, ಬೆನಿಗನಹಳ್ಳಿಯಿಂದ ಟಿಕೆಟ್ ದರ ಹೆಚ್ಚಳ ಆಗುವುದಕ್ಕಿಂತ ಮುಂಚೆ 30 ರೂಪಾಯಿ ಕೊಟ್ಟು, ಅಂದ್ರೆ 30 ರೂಪಾಯಿ ಕೊಟ್ಟು ವಿಧಾನಸೌಧ ಮೆಟ್ರೋ ಸ್ಟೇಷನ್ಗೆ ಪ್ರಯಾಣ ಮಾಡಿದ್ದ, ದರ ಏರಿಕೆ ಆದಮೇಲೆ ಅವನಿಗೆ 60 ರೂಪಾಯಿ ಆಗಿದೆ. ಅದರಲ್ಲಿ ನಾಳೆ ಬೆಳಗ್ಗೆಯಿಂದ ಎಷ್ಟು ಕಡಿಮೆ ಆಗಬಹುದು ಅಂತ ನಮ್ಮ ಅನುಮಾನ ಪ್ರಕಾರ ಆ ಥರ ಏನಾದರೂ ಕೇಸ್ ಇದ್ಬಿಟ್ರೆ ಇಟ್ ವಿಲ್ ಆಟೋಮ್ಯಾಟಿಕ್ಲಿ ಕಮ್ ಡೌನ್ ಟು ದ ನೆಕ್ಸ್ಟ್ ಲೋಯೆಸ್ಟ್ ಫೇರ್ ಅಂತ ಹೇಳ್ಬಿಟ್ರೆ ಇಟ್ ಮೈಟ್ ಬಿಕಮ್ 50 ರೂಪೀಸ್ ಅಂತ ಕಾಣ್ತದೆ. ನಮ್ಮ 50 or 40, ಐ ಥಿಂಕ್ 50 ಆಗ್ಬೋದು. ಮತ್ತು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.